ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಉತ್ತಮ ಯಾರು ಕಳಪೆ ಯಾರು ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಇದರಲ್ಲಿ ಚೈತ್ರಾ ಕುಂದಾಪುರ ಅವರು ಕಳಪೆ ಆಗ್ತಾರೆ ಅಂತ ಉಗ್ರ ಮಂಜು ಅವರು ಹೇಳ್ತಾ ಇರ್ತಾರೆ. ಸೊ ತುಂಬಾ ಜನ ಮೇ ಬಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಭವ್ಯಗೌಡ ಅವರು ಅವ್ರಿಗೆ ಕೊಟ್ಟಿರ್ತಾರೆ. ಗೌತಮಿ ಅವ್ರು ಯಾರು ಕೊಟ್ಟಿದ್ದಾರೆ ಅಂತ ಇನ್ನೂ ತೋರಿಸಿಲ್ಲ ಇದೆ ಕ್ಲಿಯರ್ ಕಟ್ ಆಗಿ. ಬಟ್ ಉಗ್ರ ಮಂಜು ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನಾವು ನಿಮಗೆ ಕಳಪೆ ಕೊಡ್ತಾ ಇದ್ದೀವಿ ಅಂತ. ಸೊ ರೀಸನ್ ಬಂದು ಅದೇ, ಏನು ಈ ಉಸ್ತುವಾರಿ ಟಾಸ್ಕ್ಗಳು ನಡೀತೋ ಆ ಮಧ್ಯದಲ್ಲಿ ಬರೀ ನೀವು ಜಾಸ್ತಿ ಮಾತಾಡ್ತಾ ಇರ್ತಾರೆ, ಇಂಟ್ರಪ್ಟ್ ಮಾಡ್ತಾ ಇರ್ತೀರಾ ಅನ್ನೋ ಒಂದು ರೀಸನ್ಗೋಸ್ಕರ ನಿಮ್ಮನ್ನ ಕಳಪೆ ಕೊಡ್ತಾ ಇದ್ದೀನಿ. ಇನ್ ಬಿಟ್ವೀನ್ ಅಲ್ಲೂ ಕೂಡ ಮಾತಾಡೋಕೆ ಹೋಗ್ತಾರೆ. ಈ ರೀಸನ್ಗೋಸ್ಕರನೇ ನಾವು ಕಳಪೆ ಕೊಡ್ತಾ ಇರೋದು. ಮಾತು ಜಾಸ್ತಿ ಆಗ್ತಾ ಇದೆ, ಅದು ಕೇಳಿ ಇದು ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ತುಂಬಾ ಮಾತಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಒಂದು ಕಳಪೆ ಇದಕ್ಕೋಸ್ಕರ ಕೊಡ್ತಾ ಇದ್ದೀನಿ, ನಂಗೆ ಮಾತಾಡಕ್ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ ಇಲ್ಲಿ. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಲೈಕ್ ಈ ವೀಕಲ್ಲಿ ಚೈತ್ರಾ ಕುಂದಾಪುರ ಅವರು ಕಳಪೆಗೆ ಅರ್ಹತೆ ಇದಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಅವ್ರನ್ನ ಬಿಟ್ಟು ನಿಮ್ಮ ಅಭಿಪ್ರಾಯ ಬೇರೆ ಯಾರು ಕಳಪೆ ಕೊಡ್ಬೋದಾ ಯಾರು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನಮಗೆ. ಅಂಡ್ ಈ ವೀಕಲ್ಲಿ ಉತ್ತಮ ಯಾರು ಅಂತ ಇನ್ನೂ ಖಂಡಿತ ಗೊತ್ತಾಗಿಲ್ಲ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಉತ್ತಮ ಯಾರು ಕೊಡ್ಬೋದು? ಓಲ್ ಲೈಕ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನೋಡ್ತಾ ಇದ್ರೆ ಯಾರಿಗೆ ಕೊಡ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಚೈತ್ರಾ ಕುಂದಾಪುರ ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿ ಕುತ್ಕೊಂಡು ಅಲ್ಲಿ ಐಶ್ವರ್ಯ ಮತ್ತೆ ಮೋಕ್ಷಿತ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಭವ್ಯ ಅವರು ಕಣ್ಣು ಸನ್ನೆ ಮಾಡಿದ್ರು, ಅದಕ್ಕೋಸ್ಕರ ಓಲ್ಡ್ ಟೀಮ್ ಎಲ್ಲ ಸೇರ್ಕೊಂಡಂಗೆ ಟಾರ್ಗೆಟ್ ಇವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಟಾರ್ಗೆಟ್ ಮಾಡ್ತಾ ಇದಾರೆ ನನ್ನ ಎಲ್ಲ ಸೇರ್ಕೊಂಡು. ಒಂದು ಕುರಿ ಲೈಕ್ ಒಂದು ಕಲ್ಲು ಹೊಡೆದ್ರೆ ಹೆಂಗೆ ಮಿಕ್ಕಿದವರೆಲ್ಲ ಕಲ್ಲು ಹೊಡಿತಾರೋ ಅದೇ ರೀತಿ ಇವರು ಕೂಡ ಮಾಡಿದ್ರು. ಸೊ ಭವ್ಯಗೌಡ ಅವ್ರಿಗೆ ಕಣ್ಸನ್ನೆ ಮಾಡ್ತಾರೆ ಉಗ್ರ ಮಂಜು ಅವರು, ಅದಕ್ಕೋಸ್ಕರ ಅವ್ರು ನನಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇ ಬಿ ಇದು ಡಿಸ್ಕಷನ್ಗಳು ಹೆಂಗೆ ನಡೆಯುತ್ತೆ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಈ ಕಳಪೆ ಉತ್ತಮ ಆಗಿರ್ಬೋದು, ಫಸ್ಟೇ ಡಿಸ್ಕಷನ್ ಮಾಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಅವರು ನಮ್ಗೆ ಇದೆಲ್ಲ ಫುಟೇಜ್ ತೋರಿಸಲ್ಲ. ಸೊ ಇದು ತೋರಿಸಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಅಲ್ಲ. ಅಲ್ಲಿ ಅವ್ರು ಲೈವಲ್ಲೇ ಕುತ್ಕೊಂಡು ಕಣ್ಸನ್ನೆ ಮಾಡಿದ್ರಂತೆ, ಹಿಂಗಂದ್ರಂತೆ ಭವ್ಯ ಅವರು ಅಂತ ಅವರ ಒಂದು ವಾದ ಆಗಿದೆ. ಬಟ್ ಅದನ್ನ ಎಪಿಸೋಡಲ್ಲಿ ಕಾದು ನೋಡ್ಬೇಕಾಗುತ್ತೆ. ಎಲ್ಲ ಚೈತ್ರಾ ಕುಂದಾಪುರ ಅವರು ಬೇಕು ಅಂತ ಹೇಳ್ತಾ ಇದ್ದಾರಾ, ಇಲ್ಲ ಭವ್ಯ ಅವ್ರು ಬೇಕು ಅಂತ ಕಣ್ಸನ್ನೆ ಮಾಡಿದ್ರ? ಸೊ ಎರಡೂ ಒಂದು ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ನಾವು ಲೈವಲ್ಲಿ ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ನಾಳೆ ಯಾರು ಮನೆಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಈಗ ಆಲ್ರೆಡಿ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದಾರೆ ಏನಂತಂದರೆ, ಒಂದು ಲೈಕ್ ನಾಮಿನೇಷನ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನಗನ್ಸಿದ ಪ್ರಕಾರ ಏನಂತಂದರೆ, ಇನ್ ಕೇಸ್ ಏನಾದರೂ ನಾಮಿನೇಷನ್ ಆಲ್ರೆಡಿ ಲಿಸ್ಟ್ ಬಂದಾಗಿದೆ, ಲಿಸ್ಟ್ ಬಂದ ಮೇಲೂ ಕೂಡ ವೋಟಿಂಗ್ ಓಪನ್ ಆಗಿಲ್ಲ ಅಂತಂದರೆ ಬಿಗ್ ಬಾಸ್ ಅವರೇ ಒಂದು ತಲೆಯಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಐ ಡೋಂಟ್ ನೋ ಯಾರು ಹೋಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸರ್ಪ್ರೈಸಿಂಗ್ ಆಗಿ ಇರ್ಬೋದು. ಯಾಕಂದರೆ ಗೋಲ್ಡ್ ಸುರೇಶ್ ಅವರು ನಾನು ಅನಿಸಿರೋ ಪ್ರಕಾರ, ನಮ್ಮ ಗಟ್ಸ್ ಪ್ರಕಾರ, ಯಾಕಂದರೆ ಹುಷಾರಿಲ್ದಿರೋ ರೀಸನ್ ಇಟ್ಕೊಂಡು ಅವ್ರು ಆಚೆ ಅವರೇ ಹೋದ್ರೂ ಹೋಗ್ಬೋದು. ಇಲ್ಲ ಅಂತಂದರೆ ಬಿಗ್ ಬಾಸ್ ಅವರೇ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಕಳಿಸ್ಬಹುದು ಮೇ ಬಿ. ಯಾಕಂತಂದರೆ ಅವರು ಹುಷಾರಿಲ್ದಿರೋ ರೀಸನ್ ಅದೊಂದು. ಬಟ್ ಅವ್ರು ಹೆಲ್ತ್ ನೋಡೋಕೆ ಆಗ್ತಾಯಿಲ್ಲ, ಯಾಕಂದರೆ ತುಂಬ ನೆನೆ ಆ್ಯಕ್ಚುಲಿ ಡ್ರಿಪ್ಸ್ ಎಲ್ಲ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದೇನು ತೋರಿಸಿಲ್ಲ ಏನೋ ಸದ್ಯಕ್ಕೆ. ಬಟ್ ನೀವು ಡ್ರಿಪ್ಸ್ ಹಾಕಿರೋದು ನೀಟಾಗಿ ಗೊತ್ತಾಗ್ತಾ ಇದೆ, ಇಲ್ಲೆಲ್ಲ ಕೈಯಲ್ಲೆಲ್ಲ ಚುಚ್ಚಿರೋದೆಲ್ಲ. ಬಟ್ ಇನ್ನೊಂದು ಏನಂತಂದರೆ, ಲೈಕ್ ಮನೆಗೆ ಗೋಲ್ಡ್ ಸುರೇಶ್ ಅಂತವರ ಲೈಕ್ ಇನ್ನೂ ಬೇಕು ಆ್ಯಕ್ಚುಲಿ. ಅವ್ರ ಕಡೆಯಿಂದ ತುಂಬ ಇನ್ನೂ ಯೂಸ್ಫುಲ್ಸ್ ಟಾಸ್ಕ್ಗಳಾಗಿರ್ಬೋದು, ಅಂದರೆ ಅವ್ರು ಮಾಡೋವಂಥ ಕುತಂತ್ರ ಬುದ್ಧಿ ಆಗಿರ್ಬೋದು. ಸೊ ಉಗ್ರ ಮಂಜು ಅವ್ರು ಬಿಟ್ಟರೆ ಅವರೇ ಜಸ್ಟ್ ನೆಕ್ಸ್ಟ್ ಆ ಲೆವೆಲ್ಗೆ ನಿಂತ್ಕೊಳ್ಳೋದು ಯಾರಪ್ಪ ಅಂತಂದರೆ ಫಿಸಿಕಲಿ ಟಾಸ್ಕ್. ನಾನು ಹೇಳ್ತೀನಿ ಅದನ್ನ ಇವರೇ ಒಪ್ಕೊಂಡಿದ್ದಾರೆ, ಉಗ್ರ ಮಂಜೂರು ಒಪ್ಕೊಂಡಿದ್ದಾರೆ. ಮನೇಲಿ ರಾಜಕೀಯ ಮಾಡೋದೇ ಗೋಲ್ಡ್ ಸುರೇಶ್ ಅವರ ಈ ರಾಜ ಟಾಸ್ಕ್ ಬಂತಲ್ಲ, ಅದರಲ್ಲಿ ಇವರು ಸಹಾಯಕರನ್ನ ಇವ್ರನ್ನ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಮನೇಲೆಲ್ಲ ಲೈಕ್ ರಾಜಕೀಯ ಮಾಡೋದೇ ಇವ್ರನ್ನ ಇಟ್ಕೊಂಡ್ಬಿಟ್ರೆ ನಮ್ಗೆ ಆರಾಮಾಗ್ಬಿಡುತ್ತೆ. ಇನ್ನು ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ಲೈಕ್ ದ್ವಾರಪಾಲಕರು ಅಂದರೆ ಲೈಕ್ ಸೈನಿಕರ ಥರ ಇಟ್ಕೊಂಡ್ರೆ ಇನ್ನೇನು ಮನೆಯಲ್ಲಿ ಆರಾಮಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ದಟ್ ಮೀನ್ಸ್ ಅವರು ಕೂಡ ಒಂದು ಲೆವೆಲ್ಗೆ ಸ್ಟ್ರಾಟಜಿ, ಒಂದು ಲೆವೆಲ್ಗೆ ಕುತಂತ್ರ, ಒಂದು ಲೆವೆಲ್ಗೆ ಇದನ್ನು ಮಾಡಿದ್ದಾರೆ ಅಂತಲೇ ಅರ್ಥ ಅಲ್ಲಿ. ಸೊ ಒಟ್ಟಿನಲ್ಲಿ ಇದಾಗಿರುತ್ತೆ ನಮ್ಮ ವಿಡಿಯೋ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು 20K ಬೇಗ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಈ ವಾರ ಕಿಚನ್ ಪಂಚಾಯತಿಲಿ ಏನೇನು ಪಾಯಿಂಟ್ಸ್ಗಳು ರೈಸ್ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದರಲ್ಲಿ ನಾವು ಹೈಲೈಟೆಡ್ ಮಾಡ್ಕೊಂಡು ನಮಗೆ ಏನು ಅನಿಸುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀವಿ. ಸೊ ಗೈಸ್, ಇದಾಗಿತ್ತು ನಮ್ಮ ವಿಡಿಯೋ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.